ಆಲ್ಟ್ರೋಸ್ಗೆ ಈಗ ಟಿಯಾಗೋ ಎಲ್ಲ ಸರ್? ಸರ್ ಟಿಯಾಗೋ ನಿಮಗೆ 5+. ಹೌದು. ಓಕೆ, ಮತ್ತೆ ಟಿಗೋರ್ ಎಲ್ಲಾನು ಸರ್? 556. ಓಕೆ, ಮತ್ತೆ ಸರ್ ಟಾಟಾ ಅಂದಮೇಲೆ ಸರ್ ಎಲ್ಲರೂ ತುಂಬ ಹೈ ಡಿಮ್ಯಾಂಡಲ್ಲಿ ಕೇಳೋದು ನೆಕ್ಸಾನ್ ಸರ್. ಸರ್ ನೆಕ್ಸಾನ್ 7 ಮೇಲೆ ಸಿಗುತ್ತೆ ಸರ್, ಆರಾಮಾಗಿ ಸಿಗುತ್ತೆ. ಅಂತ ಬಂದರೆ ಅರ್ಬನ್ ಕಾಂಪ್ಯಾಕ್ಟ್ SUV ಅಂತ ಇದು ಇಗ್ನಿಸ್ ಕೂಡ ಫೇಮಸ್ ಇದೆ, ತುಂಬ ಚೆನ್ನಾಗಿ ಮೂವಿಂಗಲ್ಲಿದೆ ಮಾರ್ಕೆಟಲ್ಲಿ. ಇದು ಆ್ಯಕ್ಚುಲಿ ಬಂದು ನಿಮಗೆ 5,86,000 ಏನೋ ಬರುತ್ತೆ, 2018 ಮಾಡಲು. ಈ ಥರ ನಮ್ಮ ಹತ್ರ ಇನ್ನೂ 7 ಗಾಡಿ ಇದೆ ಸರ್. ಇವಾಗ ಎರ್ಟಿಗಾ ಕೇಳೋರಿಗೆ ಎರ್ಟಿಗಾ ಇದೆ ನಮ್ಮ ಹತ್ರ, ಅರೌಂಡ್ 6 to 7 ಎರ್ಟಿಗಾಸ್ ಇದೆ. ಡೀಸೆಲ್ ಇದೆ, ಪೆಟ್ರೋಲ್ ಇದೆ. 15 ಮಾಡಲ್ ತನಕ ಎರ್ಟಿಗಾ ಇದೆ ಸರ್. ಹೊಸ ಹೋಂಡಾ ಸಿಟಿ 2 ಇದೆ. ಹಳೆ ಹೋಂಡಾ ಸಿಟಿ ಬೇಕು ಅಂದರೆ ನಿಮಗೆ 15 to 19 ಮಾಡಲು ನಮ್ಮ ಹತ್ರ ಒಂದು 20 ಮೇಲೆ ಇದೆ ಸರ್. 20 ಗಾಡಿಗಳ ಮೇಲೆ ಇದೆ. ಬರೀ ಸೆಡಾನೇ ನಮ್ಮ ಹತ್ರ ಅರೌಂಡ್ 90+ ಇದೆ, ಬರೀ ಸೆಡನ್, ಎಲ್ಲ ಸೆಡಾನ್. ಓಕೆ ಸರ್, ಬರೀ ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದಿದೆ ತೋರಿಸಿ. ನಮಸ್ಕಾರ ನನ್ನ ಪ್ರೀತಿಯ ಬಂಧುಗಳೇ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ. ಸೊ ನಿಮಗೆಲ್ಲ ಗೊತ್ತೇ ಆಗಿದ್ದೆ, ಈಗ ಹೊಸ ವರ್ಷ ಕೂಡ ಬಂದಾಯಿತು. ಇನ್ನು ಮುಂದೆ ಬರುವಂಥದ್ದು ಮಕರ ಸಂಕ್ರಾಂತಿ ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ಹಬ್ಬಕ್ಕೆ ಕಾರ್ ತಗೋಬೇಕು ಅನ್ನೋ ಒಂದು ಕನಸು ಇಟ್ಟಿರ್ತೀರ. ಸೊ ನಿಮ್ಮ ಕನಸು ನನಸು ಮಾಡೋಕ್ಕೆ ಒಂದು ಆಪರ್ಚುನಿಟಿ ಅಂದರೆ ಒಂದು ಅವಕಾಶ ಅಂತಲೇ ಹೇಳ್ಬೋದು. ನಾನು ಇವತ್ತು ನಿಮಗೋಸ್ಕರ ಒಂದು ಕಾರ್ 24 ಯಾರ್ಡಿಗೆ ಬಂದಿದೆ. ಇವ್ರದ್ದು ಬೆಂಗಳೂರಲ್ಲಿ ಒಂದು 7 ಯಾರ್ಡ್ ಇದೆ, ಅದರಲ್ಲಿ ಒಂದು ಯಾರ್ಡಿಗೆ ಬಂದಿದ್ದೀನಿ. ಈ ಯಾರ್ಡಲ್ಲಿ ತುಂಬಾ ಕಾರ್ಸ್ಗಳಿರುತ್ತೆ. ಎಷ್ಟು ಕಾರ್ಸ್ ಇರುತ್ತೆ ಮತ್ತು ಇವ್ರು ಏನು ಆಫರ್ ಕೊಡ್ತಿದ್ದಾರೆ ಎಲ್ಲನೂ ಕೂಡ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಅಭಿಲಾಷ್ ಅಂತ. ಓಕೆ ಸರ್, ನಿಮ್ಮ ಈ ಕಾರ್ 24 ಯಾರ್ಡ್ ಎಲ್ಲಿ ಬರುತ್ತೆ ಸರ್? ಸರ್ ಜಕ್ಕೂರಲ್ಲಿ ಬರುತ್ತೆ ಸರ್. ಜಕ್ಕೂರು ಏನು ಅಡ್ರೆಸ್ಸು ಸರ್ ಇದು? ಸರ್ ಬೆಳ್ಳಳ್ಳಿ, ಜಕ್ಕೂರು. ಸರ್ ಇವಾಗ ಗೂಗಲ್ ಮಾಡಿದ್ರೆ ಆರಾಮಾಗಿ ಇಲ್ಲಿಗೆ ಬರ್ತೀವಿ. ಗೂಗಲಲ್ಲೇ ಲೊಕೇಶನ್ ತೋರಿಸ್ಬೋದು. ಮತ್ತೆ ಏನು ಆಫರ್ ಇದೆ ಸರ್ ಈಗ? ಸರ್ ಆ್ಯಕ್ಚುಲಿ ಇವಾಗ ಇಯರ್ ಎಂಡ್ ಸೇಲ್ ಅಂತ ಅಂದ್ಬಿಟ್ಟು ಧಮಾಕ ಸೇಲ್ ಅಂತ ಮಾಡಿದ್ವಿ. ಅಲ್ಲಿ ಅರೌಂಡ್ 140+ ಕಾರ್ಸ್ ಇತ್ತು ನಮ್ಮ ಹತ್ರ. 140 ಕಾರ್ಸಲ್ಲಿ ಅರೌಂಡ್ ಇವಾಗ ಒಂದು 45 ಕಾರ್ಸ್ ಉಳಿದಿದೆ, ಲೆಫ್ಟ್ ಓವರ್ ಇದೆ. ಅದ್ರ ಮೇಲೆ ಒಳ್ಳೆ ಡಿಸ್ಕೌಂಟ್ ಕೊಟ್ಟಿದ್ವಿ, ಅಟ್ರಾಕ್ಟಿವ್ ಡಿಸ್ಕೌಂಟ್ ಇತ್ತು. ಈಗ ಹೊಸದಾಗಿ ಹೇಳಬೇಕು ಅಂತಂದರೆ ನ್ಯೂ ಇಯರ್ಗೂ ಕೂಡ ಸೇಲ್ ಮಾಡ್ತಾ ಇದೀವಿ. ಹೊಸದಾಗಿ ಆಫರ್ಸ್ ಬಂದಿದೆ. ಅರೌಂಡ್ 60 to 70 ಕಾರ್ಸ್ ಮೇಲೆ ನಿಮ್ಗೆ ಆಫರ್ ಇದೆ. ಎಲ್ಲ ಕಾರ್ಸ್ಗಳ ಮೇಲೂ ಇಲ್ಲ, 60 ರಿಂದ 70 ಪರ್ಟಿಕ್ಯುಲರ್ ಕಾರ್ಸ್ ಮೇಲೆ ನಿಮಗೆ ಆಫರ್ಸ್ ಇದೆ. ಓಕೆ ಸರ್, ಏನು ಆಫರ್ಸ್ ಇದೆ ಸರ್? ಅದು ಬಿಟ್ಟು ಬೇರೆ ನಿಮ್ಮದು ಕ್ವಾಲಿಟಿ ಯಾವ ರೀತಿ ಇರುತ್ತೆ ಸರ್? ನಮ್ಮದು 140 ಚೆಕ್ ಪಾಯಿಂಟ್ಸ್ ಚೆಕ್ ಆಗುತ್ತೆ. ಓಕೆ, ಪ್ರೊಕ್ಯೂರ್ಮೆಂಟ್ ಇದೆ. ಈಗ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಲಾಸ್ಟ್ 3-4 ಡೇಸಲ್ಲಿ ಬಂದಿರೋ ಸ್ಟಾಕು. ಸೊ ಇದೆಲ್ಲ ಸ್ಟಾಕ್ ಏನು ಆಗ್ತಾ ಇರೋದು. ಸದ್ಯಕ್ಕೆ ನಮ್ಮದು ಸ್ಟಾಕ್ ಇರೋದು 1170 ಸ್ಟಾಕ್, ರನ್ನಿಂಗ್ ಸ್ಟಾಕ್ ಇದೆ. ಓಕೆ, ಅಂದರೆ ನಿಮ್ಮ ಹತ್ರ ಯಾವ ಗಾಡಿ ಬೇಕಾದ್ರೂ ಸಿಗುತ್ತೆ? ಎಲ್ಲ ವೆರೈಟಿನೂ ಇದೆ ನಮ್ಮ ಹತ್ರ. ಓಕೆ, ಪೆಟ್ರೋಲ್ ಬೇಕಾ? ಪೆಟ್ರೋಲ್, ಡೀಸೆಲ್ 164 ಗಾಡಿ ಇದೆ ನಮ್ಮ ಹತ್ರ. 164 ಗಾಡಿ ಬರೀ ಡೀಸೆಲ್. ಓಕೆ ಸರ್, ಮತ್ತೆ ತುಂಬ ಜನ ಸಬ್ಸ್ಕ್ರೈಬರ್ಸ್ ಮತ್ತೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ, ಸೊ ಕಾರ್ ತಗೋಬೇಕಾದ್ರೆ ಸೊ ನಮ್ಮ ಹತ್ರ ಅಷ್ಟು ಬಜೆಟ್ ಇಲ್ಲ, ಡೌನ್ ಪೇಮೆಂಟ್ ಕೊಡ್ತೀವಿ, ಸೊ ಕಾರ್ ಲೋನಲ್ಲಿ ಬೇಕು ಅಂತ ಹೇಳ್ತಾರೆ. ಈ ಲೋನ್ ಅಂತ ಬಂದರೆ ಎಲ್ಲಿವರೆಗೂ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದರೆ ಯಾವ ಊರುಗಳಲ್ಲಿ ಆಗುತ್ತೆ ಸರ್? 100 ಕಿಲೋಮೀಟರ್ ರೇಡಿಯಸ್ ಒಳಗೆ ಕಣ್ಣು ಮುಚ್ಕೊಂಡಾಗುತ್ತೆ. 150-200 ತನಕ ಇವಾಗ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ. ಹೋಪ್ಫುಲಿ ಇನ್ನು ಮುಂದೆ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಬಟ್ ಔಟ್ ಕೇಸಸ್ ಅಲ್ಲಿ ಕೊಟ್ಟಿನ ಕೂಡ ನಾವು ಮಾಡ್ಕೊಡ್ತೀವಿ. ಅಂಡ್ ಮೋರ್ ಓವರ್ ನೀವೇ ಏನು ಫಿನಾನ್ಸ್ ಮಾಡ್ಸ್ಕೊಂಡ್ ಬರಂಗಿದ್ರು ಓಕೆ, ನಾವು ಅದಕ್ಕೂ ನಾವು ರೆಡಿ ಇದ್ದೀವಿ. ಓಕೆ, ಇಲ್ಲಾಂದ್ರೆ ನಿಮ್ಮ ಕಡೆನೇ ಫಿನಾನ್ಸ್ ನಾವು ಮಾಡಿಸ್ಕೊಡ್ತೀವಿ ಸರ್. ನಮ್ಮ ಕಡೆಯಿಂದನೇ ಆಯಿತು ಅಂದರೆ ಅಪ್ ಟು ಅಂದರೆ ಎಲ್ಲ ಕೇಸಸ್ಗಳಲ್ಲೂ ನೋಡ್ತೀವಿ. ಕೆಲವ್ರಿಗೆ 90% ಆಗುತ್ತೆ, ಕೆಲವ್ರಿಗೆ 85% ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓಕೆ ಸರ್, ಮತ್ತೆ ಇವಾಗ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂದರೆ ಇಲ್ಲಿವರೆಗೂ ಬಂದು ಟ್ರಯಲ್ ನೋಡೋಕ್ಕಾಗಲ್ಲ ಸರ್. ಸೊ ಹೋಮ್ ಟೆಸ್ಟ್ ಡ್ರೈವ್ ಇದೆ ಸರ್. ಹೋಮ್ ಟೆಸ್ಟ್ ಡ್ರೈವ್ ಇದೆ. ಎಷ್ಟು ಪೇ ಮಾಡಬೇಕಾಗುತ್ತೆ ಸರ್? 999 ಪೇ ಮಾಡಬೇಕಾಗುತ್ತೆ. ಗಾಡಿ ಇಷ್ಟ ಆಗಲಿಲ್ಲ ಅಂತಂದರೆ ಇಮಿಡಿಯೇಟ್ ರಿಫಂಡ್ ಆಗುತ್ತೆ. ಓಕೆ, ಮತ್ತೆ 7 ಡೇಸ್ಗೆ 500 ಕಿಲೋಮೀಟರ್ಸ್ ಒಳಗಡೆ ಓಡಿಸಿ ಬೈಬ್ಯಾಕ್ ಕೂಡ ಇರುತ್ತೆ. ಹೌದು ಸರ್, 7 ಡೇಸ್ ಅಥವಾ 500 ಕಿಲೋಮೀಟರ್ಸ್. ಓಕೆ, ಎರಡರಲ್ಲಿ ಯಾವ್ದು ಫಸ್ಟ್ ಆಗುತ್ತೆ ಅದು ಯಾವ್ದು ಫಸ್ಟ್ ಆಗುತ್ತೆ ಅಷ್ಟರಲ್ಲಿ ಬಂದು ರಿಟರ್ನ್ ಮಾಡ್ಬೋದು. ಏನು ಕೂಡ ಕ್ವಶನ್ ಕೇಳೋದಿಲ್ಲ, ಏನು ಕೇಳಲ್ಲ ಸರ್. ಓಕೆ, ಮತ್ತೆ ವಾಪಸ್ ಇನ್ನೊಂದ್ಸಲ ಚೆಕ್ ಮಾಡ್ತೀವಿ ಏನಾದ್ರು ಫಿಸಿಕಲ್ ಡ್ಯಾಮೇಜ್ ಆಗಿದೆಯಾ ಅಂತ. ಏನಾಗಿಲ್ಲ ಅಂತಂದ್ರೆ ಅವ್ರ ಅಮೌಂಟ್ ರಿಫಂಡ್ ಆಗುತ್ತೆ. ಓಕೆ ಸರ್, ಮತ್ತೆ ನೀವೇನು ಮಾಡ್ತೀರಾ ಅಂದರೆ ಎಲ್ಲಾನು ಕೂಡ ಏನು ಪರೀಕ್ಷೆ ಮಾಡಿರ್ತಾರೆ? ಇನ್ಸ್ಪೆಕ್ಷನ್ ರಿಪೋರ್ಟ್ ಕಾರ್ 24 ಅಪ್ಲಿಕೇಶನ್ ಬರುತ್ತೆ ಅಲ್ವಾ? ಹೌದು ಸರ್, ಹೌದು, ಪ್ರತಿಯೊಂದು ಬರುತ್ತೆ. ಓಕೆ, ಅವರ ಒಂದು ಲೋನ್ ಕೆಪಾಸಿಟಿ ಕೂಡ ಅಂದರೆ ಎಷ್ಟು ಲೋನ್ ಅಪ್ರೂವ್ ಆಗುತ್ತೆ, ಪ್ರೀ ಅಪ್ರೂವ್ ಅಮೌಂಟ್ ಕೂಡ ಎಲ್ಲಾನು ಕೂಡ ಎಲ್ಲ ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲೇ ತೋರಿಸುತ್ತೆ ಸರ್. ಓಕೆ, ಬನ್ನಿ ಸರ್, ಈಗ ನಿಮ್ಮ ಹತ್ರ ಯಾವ ಕಾರ್ಸ್ ಎಷ್ಟು ಡಿಸ್ಕೌಂಟ್ ಇದೆ ಎಲ್ಲಾನು ಕೂಡ ತೋರಿಸ್ಬಿಡೋಣ. ಡನ್ ಸರ್. ಸರ್ ಇವಾಗ ಎರ್ಟಿಗಾ ಕೇಳೋರಿಗೆ ಎರ್ಟಿಗಾ ಇದೆ ನಮ್ಮ ಹತ್ರ. ಅರೌಂಡ್ 6 to 7 ಎರ್ಟಿಗಾಸ್ ಇದೆ. ಡೀಸೆಲ್ ಇದೆ, ಪೆಟ್ರೋಲ್ ಇದೆ. 15 ಮಾಡಲ್ ತನಕ ಎರ್ಟಿಗಾ ಇದೆ. 15 ಮಾಡಲ್. ಹೌದು. ಈಗ ನೀವೇನಾದ್ರು ಬಂದ್ರಿ ಅಲ್ಲಿ ನೋಡಿದ ಏನು ಅರ್ಥ ಆಗಲಿಲ್ಲ ಅಂತಾರೆ ನಿಮ್ಮ ಫೋನ್ ಕೊಡಿ ಒಂದ್ಸಲ. ಓಕೆ, ಗೂಗಲ್ ಲೆನ್ಸ್ ಓಪನ್ ಮಾಡ್ತೀರಾ ಅವ್ರನ್ನ ಕಡೆಗೆ ಮಾಡಿ ಸರ್. ಇಲ್ಲಿರೋ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಹಿಂಗೆ ಅಪ್ಲಿಕೇಶನ್ ಬರುತ್ತೆ. ಕ್ಲಿಕ್ ಮಾಡ್ತಿದ್ದಂಗೆ ಸೀದಾ ಅಪ್ಲಿಕೇಶನ್ಗೆ ಹೋಗುತ್ತೆ. ಸೊ ಇಲ್ಲೇ ಕಾಣಿಸುತ್ತೆ ನಿಮಗೆ 2013 ಮಾಡಲ್ ಎರ್ಟಿಗಾ ZDI ಮ್ಯಾನ್ಯುಯಲ್ 1,05,000 ಓಡಿದೆ. ಫಸ್ಟ್ ಓನರು, ಡೀಸೆಲ್ ಗಾಡಿ. ಓಕೆ, ಸೊ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲ ಬರುತ್ತೆ. ಹೌದು, ಆಫ್ಟರ್ ಡಿಸ್ಕೌಂಟ್ ಅಂದರೆ 7,500 ಇದ್ದಿದ್ದು 59,000 ಡಿಸ್ಕೌಂಟ್ ಹೋಗಿ 691 ಇದೆ. ಓಕೆ, 6,91,000ಕ್ಕೆ ಈ ಎರ್ಟಿಗಾನ ಇಲ್ಲಿ ಡಿಸ್ಪ್ಲೇಲಿ ಹಾಕಿದ್ದಾರೆ ಇವರು. ಹೌದು, ಟಾಪ್ ಮಾಡೆಲ್ ಬರುತ್ತೆ. ಟೈರ್ ಕಂಡೀಷನು ಯಾವಾಗ ರಿಜಿಸ್ಟರ್ಡು, ಗಾಡೀಲಿ ಎಲ್ಲಿ ಸ್ಕ್ರಾಚ್ ಇದೆ ಏನು ಪ್ರತಿಯೊಂದೂ ಗೊತ್ತಾಗುತ್ತೆ ಸರ್ ನಿಮಗೆ ಇಲ್ಲೇನು. ಓಕೆ, ಲಾಸ್ಟ್ ಸರ್ವಿಸ್ ಯಾವಾಗ ಆಗಿದೆ ಅದು ಕೂಡ ಗೊತ್ತಾಗುತ್ತೆ. ಲಾಸ್ಟ್ ಸರ್ವಿಸ್ ಕೂಡ ತೋರಿಸುತ್ತೆ ಅಪ್ಲಿಕೇಶನ್. ಅಂದರೆ A to Z ಡೀಟೇಲ್ಸ್ ಕೂಡ ಇಲ್ಲಿ ಡೆಫಿನೆಟ್ಲಿ ಸರ್. ಓಕೆ
ಸೊ ನೋಡಿದ್ರಲ್ಲ, ಸೊ ಇಲ್ಲೊಂದು ಸ್ಕ್ಯಾನ್ ಕೋಡ್ ಇರುತ್ತೆ ಪ್ರತಿಯೊಂದು ಕಾರ್ಗೂ ಕೂಡ. ಯಾಕಂದ್ರೆ ನೀವು ಇಲ್ಲಿ ಬಂದು ಎಕ್ಸಿಕ್ಯೂಟಿವ್ಗೂ ವೆಯ್ಟ್ ಮಾಡಂಗಿಲ್ಲ. ಹಾಗಾದ್ರೆ ಹೌದು, ನೋಡ್ಕೊಂಡು ಮಾಡಿ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು. ಯಾವ ಮಾಡಲ್ ಸರ್ ಇದು? 2013 ಮಾಡಲ್. 2013 ಮಾಡಲು ಸರ್. 2013 ZE ಅಂದ್ರೆ ನಿಮಗೆ ಡೀಸೆಲ್ ಅಲ್ಲಿ ಕಂಪ್ಲೀಟ್ಲಿ ಟಾಪ್ ಎಂಡ್. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ, ABS ಬರುತ್ತೆ, ರೇರ್ ವೈಫರ್, ಡಿಫಾಗರ್ ಬರುತ್ತೆ, ಅಲೋವಿಲ್ಸ್ ಇರುತ್ತೆ. ನಿಮಗೆ ಮೈಲೇಜ್ ಆಲ್ಮೋಸ್ಟ್ 18+ ಅಂತ ಆರಾಮಾಗಿ ಬರುತ್ತೆ. ಈ ಗಾಡಿಗೆ ಈಗ ಆಲ್ರೆಡಿ ತಿಳಿಸಿದ್ದಾರೆ 59,000 ಡಿಸ್ಕೌಂಟ್ ಇರುತ್ತೆ. 6,91,000 ಇದಿರುತ್ತೆ. ಮತ್ತೆ EMI ಗೆ ನೀವೇನಾದ್ರೂ ಹೋಗೋದಾದ್ರೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ಬರಿಗೆ 0 ಡೌನ್ ಪೇಮೆಂಟ್ ಅಲ್ಲೂ ಆಗ್ಬೋದು. ಆ ಥರ ಏನಾದ್ರು ಆದಾಗ ಪ್ರತಿ ತಿಂಗಳಿಗೆ ನಿಮಗೆ 13,509 ರೂಪಾಯಿ ನಿಮಗೆ EMI ಇರುತ್ತೆ. ಇನ್ನು ಎಷ್ಟಿದೆ ಅಂದ್ರಿ ಸರ್ ಇದರ? ಸರ್ ಈ ತರ ಇನ್ನು 7 ಗಾಡಿ ಇದೆ ಸರ್. ಇನ್ನು 7 ಗಾಡಿ ಇದೆ. ಈಗ ಒಂದು ಬುಕ್ ಆಗಿದೆ, ಸೊ ಅದು ಬಿಟ್ಟು. ಓಕೆ ಸರ್. ಸಿಡಾನ್ ಅಲ್ಲಿ ಬೇಕು ಅಂದ್ರೆ ನಿಮಗೆ 2022 ಗಾಡಿ ಇದೆ. ಹೋಂಡಾ ಸಿಟಿ ಐವಿ ಟೈಕ್ ಪೆಟ್ರೋಲ್ ಇಂಜಿನ್ ವಿತ್ ಸನ್ ರೂಫ್ ಬರುವಂತದ್ದು. ಎಸ್ ಸರ್. 9,000 ಓಡಿದೆ ಅಷ್ಟೇ, ಬರೀ 9,000. ಸಿಂಗಲ್ ಓನರ್ ಗಾಡಿ, ಕೇವಲ 9,000 ಕಿಲೋಮೀಟರ್ ಓಡಿರುತ್ತೆ. ಪೆಟ್ರೋಲ್ ಅಂದ್ಮೇಲೆ ಒಂದು ಆಲ್ಮೋಸ್ಟ್ 17+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದಲ್ಲ ಸರ್? ಕಣ್ಣು ಮುಚ್ಕೊಂಡು ಮಾಡಿ. ಓಕೆ, ನಿಮಗೆ ಇದರಲ್ಲಿ ಡೈಮಂಡ್ ಕಟ್ ಅಲೋವಿಲ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಅಂದ್ರೆ 2 ಗಾಳಿ ಚೀಲ ಜೊತೆಗೆ ABS ಬರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಏನಿದೆ ಸರ್ ಪ್ರೈಸ್ ಇದು ಆಕ್ಚುಲಿ? ಸರ್ 14,45,000. 14,45,000, 14,45,000 ಇರುತ್ತೆ. ಸೊ ನಿಮಗೆ ನಮ್ಮ ಚಾನೆಲ್ ನೇಮ್ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಆಗುತ್ತೆ. ಡೆಫಿನೆಟ್ಲಿ. ಅಂದ್ರೆ ಬರೋರು ನಿಮ್ಮ ಚಾನಲ್ ಕಡೆಯಿಂದ ಬಂದೆ ಅಂತ ಅಂದ್ಬಿಟ್ಟು ನಮಗೆ ಬಂದು ನೋಡಿದ್ರೆ ಸಾಕು. ಓಕೆ, ನಮ್ಮ ಕೆಲ ಏನಾಗುತ್ತೋ ಆ ಡಿಸ್ಕೌಂಟ್ನ ಮಾಡ್ಕೊಡ್ತೀವಿ. ಓಕೆ, ಇದೊಂದು ಸ್ಕ್ಯಾನ್ ಕೂಡ ಮಾಡಿದ್ದೀನಿ ನಾನು ಆಲ್ರೆಡಿ. ನಿಮ್ಗೆ 26,819 ರೂಪಾಯಿ ಅಂದ್ರೆ 26,819 ರುಪೀಸ್ ನಿಮಗೆ EMI ಬರುತ್ತೆ. ಇನ್ನು ಎಷ್ಟಿದೆ ಸರ್ ಹೋಂಡಾ ಸಿಟಿ ಮಾತ್ರ? ಹಾಗಾದ್ರೆ ಸರ್ ಹೊಸ ಹೋಂಡಾ ಸಿಟಿ 2 ಇದೆ. ಹಳೆ ಹೋಂಡಾ ಸಿಟಿ ಬೇಕು ಅಂದ್ರೆ ನಿಮಗೆ 15 to 19 ಮಾಡಲು ನಮ್ಮ ಹತ್ರ ಒಂದು 20 ಮೇಲೆ ಇದೆ ಸರ್. 20 ಗಾಡಿಗಳ ಮೇಲೆ ಇದೆ. ಬರೀ ಸೆಡಾನೇ ನಮ್ಮ ಹತ್ರ ಅರೌಂಡ್ 90+ ಇದೆ. ಬರೀ ಸೆಡನ್, ಎಲ್ಲಾ ಸೆಡನ್. ಓಕೆ ಸರ್, ಬರೀ ಸರ್ ಈಗ ನೆಕ್ಸ್ಟ್ ಗಾಡಿ ಯಾವ್ದಿದೆ ತೋರಿಸಿ ಅಂತ ಬಂದ್ರೆ ಅರ್ಬನ್ ಕಾಂಪ್ಯಾಕ್ಟ್ SUV ಅಂತ ಇದು ಇಗ್ನಿಸ್ ಕೂಡ ಫೇಮಸ್ ಇದೆ. ತುಂಬಾ ಚೆನ್ನಾಗಿ ಮೂವಿಂಗ್ ಅಲ್ಲಿ ಇದೆ ಮಾರ್ಕೆಟ್ ಅಲ್ಲಿ. ಇದು ಆಕ್ಚುಲಿ ಬಂದು ನಿಮಗೆ 5,86,000 ಏನೋ ಬರುತ್ತೆ. 2018 ಮಾಡಲು. ಈ ತರ ನಮ್ಮ ಹತ್ರ ಇನ್ನೂ 7 ಗಾಡಿ ಇದೆ. ಓಕೆ, ಬ್ಲೂ, ಬ್ಲ್ಯಾಕ್, ಈ ಕಲರ್ ಮತ್ತೆ ವೈಟ್ ಕೂಡ ಅವೈಲೇಬಲ್ ಇದೆ ಸರ್. ಓಕೆ, ಮಾರುತಿ ಸುಜುಕಿ ಇಗ್ನಿಸ್. ಎಸ್ ಸರ್, ಇಗ್ನಿಸ್. ಎಷ್ಟು ಹೊಡಿದೆ ಅಂದ್ರೆ ಇದು? ಸರ್ ಇದು 50,000 ಚೇಂಜ್ ಹೊಡಿದೆ ಸರ್. 50,000 ಕಿಲೋಮೀಟರ್ ಓಡಿರುತ್ತೆ. ಇದರಲ್ಲೂ ಕೂಡ ನಿಮಗೆ ಅಲೋವಿಲ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್, ABS. ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಹಾಕ್ಸಿರೋದು ಇವರು. ಇದು ಆಫ್ಟರ್ ಮಾರ್ಕೆಟ್. ಹೌದು. ಓಕೆ, ಯಾವ ವೇರಿಯಂಟ್ ಸರ್ ಇದಾಗರೆ? ನಿಮ್ಮ ಹತ್ರ ಎಲ್ಲ ವೇರಿಯಂಟ್ ಸಿಗುತ್ತೆ? ಹೌದು. ಓಕೆ, ಪೂರ್ತಿ ಗಾಡಿ ಕೂಡ ನಾವು ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ. ಇಲ್ಲೇನು ತೋರಿಸ್ತಾ ಇದೀವಿ ಎಲ್ಲಾನು ಕೂಡ ನಿಮಗೆ ಡಿಸ್ಕೌಂಟ್ ಅಲ್ಲಿ ಸಿಗೋಂಥದ್ದು. ಅಂದ್ರೆ ವರ್ಷ ಅಂತದ ಕೊನೆ ದಿನಗಳು ಅಂತಾನೆ ಹೇಳ್ಬೋದು, ಅಂದ್ರೆ ಇಯರ್ ಎಂಡ್ ಸೇಲ್ ಅಂತಾನೆ ಹೇಳ್ಬೋದು. ಅಥವಾ ಹೊಸ ವರ್ಷಕ್ಕೆ ನೀವೇನಾದ್ರು ಕಾರ್ ತಗೋಬೇಕು ಅಂದ್ರೆ ಒಳ್ಳೆ ಆಫರ್ ಅಲ್ಲಿ ಕೂಡ ಸಿಗುತ್ತೆ. ಇನ್ನು ಎಷ್ಟು ಗಾಡಿ ಇದೆ ಅಂತ ಹೇಳಿದ್ರಿ ಸರ್? ಇನ್ನು 7 ಗಾಡಿ ಇದೆ ಸರ್. ಇನ್ನು 7 ಗಾಡಿ ಇಗ್ನಿಸ್ ನೋಡಿ, ಇನ್ನು 7 ಗಾಡಿ ಇರುತ್ತೆ. ಅದು ಡಿಫ್ರೆಂಟ್ ಕಲರ್ಸ್ ಅಲ್ಲೂ ಕೂಡ ಅವೈಲಬಿಲಿಟಿ ಇರುತ್ತೆ. ನಿಮ್ಮ ಒಂದು ಚಾಯ್ಸಿಗೆ ತಕ್ಕಂಗೆ ಕಾರ್ಗಳು ಕೂಡ ಇಲ್ಲಿ ಸಿಗುತ್ತೆ. ಬನ್ನಿ ಈಗ ನೆಕ್ಸ್ಟ್ ಗಾಡಿ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ. ಬರ್ತಾರೆ i20 ಹಳೇದು ನೋಡಿದ್ದಾರೆ, ಎಲೈಟ್ ವರ್ಷನ್ ನೋಡಿದ್ದಾರೆ. ಈಗ ಎನ್ಲೈನ್ ವರ್ಷನ್ ಬರ್ತಿದೆ, ಎನ್ಲೈನ್ ಆಕ್ಟಿವ್ ಟರ್ಬೋ ಇದೆ. ಓಕೆ, ಸೊ ಈ ತರ ನಮ್ಮ ಹತ್ರ ರೀಸೆಂಟ್ ಆಗಿ ಬಂದಿರೋ ಗಾಡಿಗಳಲ್ಲಿ 13-14 ಗಾಡಿ ಇದೆ. ಎಲ್ಲ 21, 22 ಅಲ್ಲೇ ಬಂದಿರೋದು ಗಾಡಿಗಳು. ಓಕೆ, ಗಾಡಿಗಳು ತುಂಬಾ ಚೆನ್ನಾಗಿದೆ. ಆಕ್ಟಿವ್ ಅಂತೂ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಎಂತಕ್ಕೆ ಅಂತಂದ್ರೆ ಸ್ಪೋರ್ಟ್ಸ್ ಪೇರೆಂಟ್ಸ್ ಬರುತ್ತೆ. ಹೌದು, ಬಾಡಿ ಶೇಪಿಂಗ್ ಕೂಡ ಹಂಗೆ ಇದೆ. ಪ್ಯಾಷನೇಟ್ ಇರೋರು ಇದೇ ಬೇಕು ಅಂತ ಕೇಳ್ಕೊಂಡೇ ಬರ್ತಾರೆ. ಓಕೆ, ಏನು ಪ್ರೈಸ್ ರೇಂಜಲ್ಲಿ ಸಿಗುತ್ತೆ ಸರ್ ಈ ಥರ ಎಲ್ಲ ಗಾಡಿಗಳು ನಿಮಗೆ? ಸರ್ 9 lakhs ಪ್ಲಸ್. 9 lakhs ಪ್ಲಸ್, 9 ಲಕ್ಷದ ಮೇಲೆ. 9 ಲಕ್ಷದ ಮೇಲೆ ಎಲ್ಲ ಒಳ್ಳೆ ವೆಲ್ ಮೇಂಟೈನ್ ಕಂಡೀಷನ್. ಸ್ಪೋರ್ಟ್ಸ್ ವೇರಿಯಂಟ್ ಇರ್ಬೋದು, ಆಸ್ಟಾ ವೇರಿಯಂಟ್ ಎಲ್ಲಾನು ಕೂಡ ಸಿಗುತ್ತೆ ನಿಮ್ಮ ಅವೈಲಬಿಲಿಟಿ. ಪೆಟ್ರೋಲ್, ಡೀಸೆಲ್, ಟರ್ಬೋ ಇದೆ ಸರ್. ವಿತ್ ಟರ್ಬೋ, ಪೆಟ್ರೋಲ್ ಇಂಜಿನ್ ಅಲ್ಲಿ ಟರ್ಬೋ ಇದೆ. ಓಕೆ ಸರ್, ಮೈಲೇಜ್ ಎಲ್ಲ ಸರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರೋ ಇದರಲ್ಲೆಲ್ಲ? 16+ ಆರಾಮಾಗಿ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೇನು ತಡ ಮಾಡ್ತಾ ಇದ್ದೀರಾ? ಕಾರ್ 24 ಅಪ್ಲಿಕೇಶನ್ ಹಾಕೊಂಡ್ರೆ ಸಾಕಲ್ವಾ ಸರ್ ಅವರು? ಸಾಕು ಸರ್. ಇಲ್ಲಿ ಬಂದು ಫಿಸಿಕಲಿ ಇಷ್ಟು ಗಾಡಿಗಳನ್ನ ನೋಡಿ ಕನ್ಫ್ಯೂಸ್ ಆಗೋ ಬದಲು ಮನೇಲಿ ಕುತ್ಕೊಂಡೇನೆ ಆ್ಯಪ್ ಚೂಸ್ ಮಾಡಿಕೊಂಡು ಫಿಲ್ಟರ್ ಹಾಕೊಂಡು ಅವ್ರಿಗೆ ಏನು ಬೇಕೋ ಅದನ್ನ ಇಷ್ಟಪಟ್ಕೊಂಡು ಅಲ್ಲೇ ನೋಡ್ಬೋದು. ಇಂಪರ್ಫೆಕ್ಷನ್ಸ್ ಅಲ್ಲಿ ಒಂದು ಡಾಟ್, ಒಂದು ಸ್ಕ್ರಾಚ್ ಇಂದ ಹಿಡಿದು ಪ್ರತಿಯೊಂದನ್ನು ಬರುತ್ತೆ ಅಲ್ಲಿ. ಹೌದು, 140+ ಚೆಕ್ ಪಾಯಿಂಟ್ಸ್ ಚೆಕ್ ಮಾಡಿರೋದ್ರಿಂದ ಪ್ರತಿಯೊಂದು ಕೂಡ ಅಲ್ಲಿ ನಮೂದಿಸಿರುತ್ತೆ. ಹೌದು ಸರ್. ಸೊ ತುಂಬಾನೇ ಈಸಿ ಅಷ್ಟಿರುತ್ತೆ ಅವರಿಗೆ. ಹೌದು, ಇಷ್ಟು ದೂರ ನೀವು ಬರುವಂತ ಅವಶ್ಯಕತೆ ಇರೋದಿಲ್ಲ. ತಡ ಏನಕ್ಕೆ ಮಾಡ್ತಾ ಇದ್ದೀರಾ? ಕಾರ್ 24 ಆ್ಯಪ್ ಹಾಕೊಳ್ಳಿ, ನಿಮ್ಮ ಕನಸಿನ ಕಾರ್ನ ನೀವೇ ಸರ್ಚ್ ಮಾಡಿ ನೀವು ಕೂಡ ಚೂಸ್ ಮಾಡ್ಬೋದು. ನಮ್ಮ ಭಾರತ ದೇಶದಲ್ಲಿ ಯಾವುದೇ ಕಾರ್ಗೆ ಫ್ಯಾನ್ಸ್ ಅಂತ ಇದ್ದೇ ಇರ್ತಾರೆ ಸರ್. ಡೆಫಿನೆಟ್ಲಿ ಟಾಟಾ ಕಾರ್ಗೆ ಇರೋಂಥ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಹೌದು. ಓಕೆ, ನಿಮ್ಮ ಹತ್ರ ಈಗ ಟಾಟಾ ಕಾರ್ಗಳು ಎಷ್ಟಿರುತ್ತೆ ಸರ್ ನಿಮ್ಮ ಒಂದು ಯಾರ್ಡ್? ಸರ್ ಎಲ್ಲಾ ಬ್ರ್ಯಾಂಡ್ ಅಂದ್ರೆ ಎಲ್ಲ ಮಾಡೆಲ್ನ ಕಂಪೇರ್ ಮಾಡಿದ್ರೆ ಅರೌಂಡ್ 30+ ಇದೆ ಸರ್. ಟಿಯಾಗೋ, ಟಿಗಾರ್, ಮತ್ತೆ ಆಲ್ಟ್ರೋಸ್, ಹ್ಯಾರಿಯರ್ ಕೂಡ ಇದೆ ನಮ್ಮ ಹತ್ರ. ಓಕೆ, ಆಲ್ಟ್ರೋಸ್ ಆಕ್ಚುಲಿ ನನ್ನ ಫೇವರೇಟ್ ಕಾರ್ ಸರ್ ಇದು. ಸರ್ ಇದು ಬಂದಿದೆ QC ಆಗಿಲ್ಲ, ಕ್ವಾಲಿಟಿ ಚೆಕ್ ಆಗಿ ಪ್ರೈಸ್ ಬಂದ್ರೆ ಲೈವ್ ಬರುತ್ತೆ ಸರ್. ಓಕೆ, ಅಂದ್ರೆ ನೀವು QC ಎಲ್ಲ ಚೆಕ್ ಆದ್ಮೇಲೆ ಪ್ರೈಸ್ ಕೋಟ್ ಮಾಡೋದು? ಹೌದು ಸರ್, ಅಲ್ಲಿ ತನಕ ಕೋಟ್ ಮಾಡಲ್ಲ. ಅಲ್ಲಿವರೆಗೂ ಮಾಡೋದಿಲ್ಲ. ಅಕಸ್ಮಾತ್ ನೀವು QC ಮಾಡ್ಬೇಕಾದ್ರೆ ಏನು ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ರಿಟರ್ನ್ ಮಾಡ್ಬಿಡ್ತೀರಾ? ಸೊ ರಿಟರ್ನ್ ಮಾಡ್ಬಿಡ್ತೀರಾ? ಓಕೆ, ಏನ್ ಪ್ರೈಸ್ ರೇಂಜ್ ಅಲ್ಲಿ ಸಿಗ್ಬೋದು ಸರ್ ಈಗ ಆಲ್ಟ್ರೋಸ್ ಎಲ್ಲ ಬೇಕು ಅನ್ನೋರಿಗೆ? ಸರ್ 8.5 ಇಂದ ಸ್ಟಾರ್ಟ್ ಆಗುತ್ತೆ. 8.5 ಆಲ್ಟ್ರೋಸ್ಗೆ. ಈಗ ಟಿಯಾಗೋ ಎಲ್ಲ ಸರ್? ಸರ್ ಟಿಯಾಗೋ ನಿಮಗೆ 5+. 5+. ಹೌದು. ಓಕೆ, ಮತ್ತೆ ಟಿಗೋರ್ ಎಲ್ಲಾನು ಸರ್? 556. ಓಕೆ, ಮತ್ತೆ ಸರ್ ಟಾಟಾ ಅಂದಮೇಲೆ ಸರ್ ಎಲ್ಲರೂ ತುಂಬಾ ಹೈ ಡಿಮ್ಯಾಂಡ್ ಅಲ್ಲಿ ಕೇಳೋದು ನೆಕ್ಸಾನ್ ಸರ್.
ಸರ್ ನೆಕ್ಸ್ಟ್ ಒಂದು 7 ಮೇಲೆ ಸಿಗುತ್ತೆ ಸರ್, ಆರಾಮಾಗಿ ಸಿಗುತ್ತೆ. 7 to 9 ತೀರಾ ಬೆಸ್ಟ್ ಗಾಡಿಗಳು ಸಿಗುತ್ತೆ. ಓಕೆ, ಇದು ಕೂಡ ಲೋನ್ ಆರಾಮಾಗಿ ಆಗೇ ಆಗುತ್ತೆ ಡೆಫಿನೆಟ್ಲಿ ಸರ್. ಓಕೆ ಸರ್, ಒಂದು 5-10 ಕಾರ್ ನಿಲ್ಲಿಸ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡುತ್ತೆ, ಯಾವ ಕಾರ್ ಎಲ್ಲೆಲ್ಲಿ ನಿಲ್ಸಿದೀವಿ, ಎಲ್ಲೆಲ್ಲಿ ಹುಡುಕ್ಬೇಕು ಅಂತ. ಅಂತದ್ರಲ್ಲಿ ಇಷ್ಟೊಂದು 1000+ ಕಾರ್ಸ್ಗಳಿದೆಯಲ್ಲ, ಹೆಂಗ್ ಸರ್ ಇಲ್ಲಿ? ಸರ್ ಈಗ ಏನು ಅಂದ್ರೆ ನಮ್ಮಲ್ಲಿ ನಿಮಗೆ ಹ್ಯಾಚ್ ಬ್ಯಾಕ್ ಬೇಕು ಅಂದ್ರೆ ಹ್ಯಾಚ್ ಬ್ಯಾಕ್ ಒಂದು ಲೈನಲ್ಲಿ ಇದೆ. ಓಕೆ, ಆ ಕಡೆ ಹ್ಯಾಚ್ ಬ್ಯಾಕ್ಸ್ ಓಕೆನಾ. ಇದು ಕಂಪ್ಲೀಟ್ ಸೆಡಾನ್. ಓಕೆ, ಫುಲ್ ಕಂಪ್ಲೀಟ್ ಸೆಡಾನ್ ಇಲ್ಲಿ ಕಂಪ್ಲೀಟ್ ಸೆಡಾನ್ ಇಲ್ಲೇ ಇದೆ. ಕಾಂಪ್ಯಾಕ್ಟ್ SUV ಮತ್ತೆ XUV ಬೇಕು, MUV ಬೇಕು ಅಂದ್ರೆ ಅಲ್ಲಿರುತ್ತೆ. ಓಕೆ, ಈ ಮೈಕ್ರಾ ಕಾರ್ಸ್ಗಳೆಲ್ಲ ಲಾಸ್ಟ್ ಲೈನಲ್ಲಿ ಇರುತ್ತೆ. ಓಕೆ, ಸೊ ಒಂದೊಂದಕ್ಕೆ ಒಂದೊಂದು ಲೈನ್ ಅಂತ ನಾವು ಬೈಫಿಕೇಟ್ ಮಾಡಿಬಿಟ್ಟಿದ್ದೀವಿ. ಸೊ ಸೆಡಾನ್ ಬೇಕು ಅಂದರೆ ಓಕೆ, ಇಲ್ಲಿ ಹೋದ್ರೆ ಸೆಡಾನ್ ಸಿಗುತ್ತೆ. ಗಾಡಿ ಎಲ್ಲಿರುತ್ತೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ನಾವು ಅದನ್ನೇ ಹೇಳ್ತೀವಿ ಕಸ್ಟಮರ್ಗೆ. ಚೂರು ಕನ್ಫ್ಯೂಸ್ ಆಗುತ್ತೆ ನಮಗೆ, ನೀವು ರ್ಯಾಂಡಮಾಗಿ ಹೋಗೋದಕ್ಕಾಗಲ್ಲ. ಇನ್ವೆಂಟ್ರಿ ಚೆಕ್ ಮಾಡ್ಕೊಂಡು ನಮಗೆ ಹೇಳಿ ಬುಕಿಂಗ್ ID ಬರುತ್ತೆ. ಬುಕಿಂಗ್ ID ಬಂದಾಗ ಕೀಸ್ ಕೊಡೋದು ಕರೆಕ್ಟಾಗಿರುತ್ತೆ. ಕೀಸ್ ಕೊಂಡ್ರೆ ಗಾಡಿ ಎಲ್ಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ. ಓಕೆ, ಅದೊಂಥರ ಬೆಟರ್ ಅದು ಆ್ಯಕ್ಚುಲಿ. ಹೌದು ಸರ್. ಓಕೆ, ಸೊ ನೋಡಿದ್ರಲ್ಲ ಪ್ರೀತಿಯ ಬಂಧುಗಳೇ, ಸೊ ಈ ಥರ ಇವರು ಒಂದೊಂದೇ ಲೈನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಹ್ಯಾಚ್ ಬೇಕಂದ್ರೆ ನೀವು ಫಸ್ಟ್ ಲೈನ್ಗೆ ಹೋಗ್ಬೋದು, ಇಲ್ಲ ಸಡನ್ ಬೇಕು ಅಂದ್ರೆ ನೀವು ಈ ಲೈನ್ಗೆ ಬರ್ಬೋದು. SUV XUV ಕಂಫರ್ಟ್ ಬೇಕಂದ್ರೆ ಅದು ಲಾಸ್ಟ್ ನಿಲ್ಲಿಸಿದ್ದಾರೆ. ಈ ತರ ಒಂದೊಂದು ಬೇಲು ಕೂಡ ನಿಮಗೆ ಒಂದೊಂದು ಸೆಗ್ಮೆಂಟ್ ಕಾರ್ಗಳು ಸಿಗುತ್ತೆ. ಸ್ವಲ್ಪ ಜನ ವರ್ಣ ಬೇಕು ಅಂತಾರೆ. ಹೌದು, ವರ್ಣಗಿಂತ ಲಕ್ಸುರಿ ಕಾರ್ ಬೇಕಂದ್ರೆ ಯಾವ್ದು? ಎಲೆಂಟ್ರಾ. ಹ್ಯುಂಡೈ ಅವರ ಒಂದು ಎಲೆಂಟ್ರಾ ಇರುತ್ತೆ. ಇದು ಕೂಡ ವಿತ್ ಸನ್ ರೂಫ್ ಜೊತೆ ಬರುತ್ತೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 19 ಮಾಡಲು. ಓಕೆ, ಸಿಂಗಲ್ ಓನರ್, QC ಆಗಿದೆ, ರೇಟ್ ಬಂದಿಲ್ಲ. ಹೋಪ್ಫುಲಿ 13 to 14.5 ರೇಂಜಿಗೆ ಬರುತ್ತೆ ಸರ್ ಇದು. ಓಕೆ, ಆಟೋಮೆಟಿಕ್. 13 ಲಕ್ಷದಿಂದ 14 ಲಕ್ಷ ರೇಂಜ್ ಅಲ್ಲಿ ನಿಮ್ಗೆ ಈ ಕಾರ್ ಸಿಗ್ಬೋದು. ಹೌದು, 19ನೇ ಮಾಡಲು ಸಿಂಗಲ್ ಓನರ್. ಓಡಿರೋ ಸರ್ ಇದು? ಸರ್ 9000 ಚೇಂಜ್ ನೋಡಿರೋದು. 9000, 9,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. ಇದರಲ್ಲೂ ಅಷ್ಟೇ ನಿಮಗೆ ಇದು ಫುಲ್ಲಿ ಫೀಚರ್ ಪ್ಯಾಕ್ಡ್ ಅಂತ ಹೇಳ್ಬೋದು. ವಿತ್ ಸನ್ ರೂಫ್, ಅಂದ್ರೆ ಸೂರ್ಯನ ಚಾವಣಿ ಅಂತ ನಾವೇನ್ ಹೇಳ್ತೀವಿ ಆ ಫೀಚರ್ ಕೂಡ ಇರುತ್ತೆ. ಮತ್ತೆ ಇದು ಬಂದು ನಿಮಗೆ ಆಟೋಮೆಟಿಕ್ ವೇರಿಯಂಟ್. ಎಷ್ಟು ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ? 2 ಲೀಟರ್ ಇಂಜಿನ್ ಸರ್. 2 ಲೀಟರ್ ಇಂಜಿನ್ ಬರುತ್ತೆ. ಸೊ ಒಳ್ಳೆ ಪಿಕಪ್ ಇರುತ್ತೆ, ಮತ್ತೆ ಒಳ್ಳೆ ಲಕ್ಸರಿ ಇಂಟೀರಿಯರ್ ಕೂಡ ಕೊಡುತ್ತೆ. ಸೊ ನಿಮ್ಗೆ ಯಾರಾದ್ರೂ ಸರ್ ನಂಗೆ ವರ್ಣ ಬೇಡ, ಅದಕ್ಕಿಂತ ಲಕ್ಸರಿ ಬೇಕು ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್. ಇದರಲ್ಲೂ ಕೂಡ ನಿಮಗೆ ಲೋನ್ ಅವೈಲಬಿಲಿಟಿ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ನಿಮಗೆ ಡಿಪೆಂಡ್ ಆಗುತ್ತೆ. ಸರ್ ಇದು ಮಾರುತಿ ಸುಜುಕಿ ಅಂದ್ರೆ ಅದಕ್ಕೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇರುತ್ತೆ. ಡೆಫಿನೆಟ್ಲಿ ಸರ್. ಸೆಲೆರಿಯೋ ಕೂಡ ಇರುತ್ತೆ. ಹೌದು, ಇದೇನು ಸರ್ ಡೀಟೇಲ್ ಇದು? ಸರ್ 19 ಮಾಡಲು 11,000 ಚೇಂಜ್ ಹೊಡಿದೆ. ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್. 19 ಏಕಮಾಲಿಕರ ಗಾಡಿ. ಎಷ್ಟು ಚೇಂಜ್ ಹೊಡಿದೆ ಸರ್? 19. ಓಕೆ, 19,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ. KS03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು ಗಾಡಿ. ಇದು ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್ ಬರುತ್ತೆ. ಇದು ಕೂಡ ನಿಮಗೆ 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ಏನು ಪ್ರೈಸ್ ರೇಂಜ್ ಅಲ್ಲಿ ಇದೆ ಸರ್? 680. 6,80,000 ಇರುತ್ತೆ. ನೀವೇನಾದ್ರೂ Car24 ಆ್ಯಪ್ಗೆ ನೀವು ಲಾಗಿನ್ ಆಗಿ, ಸೊ ನೀವು ಈ ಕಾರ್ ನಂಬರ್ ನಿಮ್ಗೆ ಅಲ್ಲೇ ಸಿಗುತ್ತೆ. ಸೆಲೆರಿಯೋ ಅಂತ ಹಾಕಿ ನೀವು ಫಿಲ್ಟರ್ ಮಾಡಿ ನೀವು ಸರ್ಚ್ ಮಾಡಿದಾಗ ಈ ಕಾರ್ ನಂಬರ್ ಬರುತ್ತೆ. ನೀವು ಅಲ್ಲೋದ್ರೆ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತಾ, ಇಲ್ಲ ಮಂತ್ಲಿ ಎಷ್ಟು ನಿಮಗೆ ಅಂದ್ರೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು, ಮಂತ್ಲಿ EMI ಎಷ್ಟು ಬರಬೇಕು, ಹೀಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ. ಕ್ರೇಟಾ ಈಗಿರೋ ಕಾರ್ಗಳಲ್ಲಿ ತುಂಬಾ ಹೈ ಡಿಮ್ಯಾಂಡ್ ಕಾರ್ಗಳಲ್ಲಿ ಇದು ಕೂಡ ಒಂದೊಂದು ಹೇಳ್ಬೋದು. ಓಕೆ, ಏನ್ ಡೀಟೇಲ್ಸ್ ಸರ್ ಇದು? ಸರ್ ಇದು DCT ಇಂಜಿನ್ ಬರುತ್ತೆ. ಟರ್ಬೋ, ಪೆಟ್ರೋಲ್ ಟರ್ಬೋ ಬರುತ್ತೆ. 2021 ಮಾಡಲು. ಓಕೆ, ಕಮ್ಮಿ ಲೆಸ್ ಡ್ರಿವನ್, QC ಆಗಿದೆ. ಇವತ್ತು ರಾತ್ರಿ ಲೈವ್ ಬರುತ್ತೆ ಸರ್. ಓಕೆ, 2021 ಅಂದ್ರೆ 2021ನೇ ಮಾಡಲು ಸಿಂಗಲ್ ಓನರ್. ಎಷ್ಟು ಓಡಿದೆ ಅಂದ್ರೆ ಇದು? ಸರ್ ತುಂಬಾ ಕಮ್ಮಿ ಓಡಿದೆ, ಲೆಸ್ ಡ್ರಿವನ್ ಓಡಿರೋದು. ಓಕೆ, ತುಂಬಾನೇ ಕಡಿಮೆ ಓಡಿರುವಂತ ಗಾಡಿ. ಇದನ್ನು QC ಎಲ್ಲ ಆಗಿದೆ. ಸೊ ಪ್ರೈಸ್ ಇನ್ನು ಏನು ಅಂತ ಇನ್ನೂ ಅನೌನ್ಸ್ ಆಗಿಲ್ಲ. ಅದು ಬಂದಾಗಲೇ Car24 ಅಪ್ಲಿಕೇಶನ್ ಸಿಗುತ್ತೆ. ಡೆಫಿನೆಟ್ಲಿ ಇವತ್ತು ರಾತ್ರಿ ಲೈವ್ ಬರುತ್ತೆ ಸರ್. ಓಕೆ, ಏನ್ ಪ್ರೈಸ್ ರೇಂಜ್ ಅಲ್ಲಿ ಬರ್ಬೋದು ಸರ್ ಇದು? ಅರೌಂಡ್ 13 to 15. ಓಕೆ, 13 ಲಕ್ಷದಿಂದ 15 ಲಕ್ಷ ರೇಂಜ್ ಅಲ್ಲಿ. ಯಾಕಂದ್ರೆ ಹಳೆ ಕ್ರೇಟಾಗಳು ನಮ್ಮ ಹತ್ರ ಇರೋದೇ 9 lakhs ಪ್ಲಸ್ ಇದೆ. ಓಕೆ, ಸೊ ಅದು ಹೊಸದು ವಿತ್ ಟರ್ಮೋ DCT ಇಂಜಿನ್ ಅಂತಾರೆ. ಆಬ್ವಿಯಸ್ಲಿ ರೀಸೆಂಟ್ ಮಾಡಲು ಜಾಸ್ತಿ ಪ್ರೈಸ್ಗೆ ಬರುತ್ತೆ. ಓಕೆ, ಕಡಿಮೆನೂ ಓಡಿರುತ್ತೆ, ಮತ್ತೆ ಒಳ್ಳೆ ಫೀಲ್ ಕೂಡ ಇರುತ್ತೆ. ಇದು ಬ್ರ್ಯಾಂಡ್ ನ್ಯೂ ತಗೊಂಡಾಗೆ ಫೀಲ್ ಆಗುತ್ತೆ. ಡೆಫಿನೆಟ್ಲಿ. ಓಕೆ, ನೋಡಿ ನೀವು ಇದನ್ನು ಕೂಡ ನೀವು ಸರ್ಚ್ ಮಾಡಬಹುದು. ಇದ್ರದ್ದು ಕೂಡ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ Car24 ಅಪ್ಲಿಕೇಶನ್ ಸಿಗುತ್ತೆ. ಬ್ರ್ಯಾಂಡ್ಸ್ ಕಾರ್ಗಳು ತೋರಿಸ್ತಾ ಇದೀವಿ ಸರ್. ಈ ಕಾರ್ಗೂ ಕೂಡ ನಿಮಗೆ ಗೊತ್ತು, ಇದು ಕೂಡ ತುಂಬಾನೇ ರಿಕ್ವೈರ್ಮೆಂಟ್ ಇರೋ ಕಾರ್. ಕಿಯಾದಲ್ಲಿ ಸೋನೆಟ್ ಮತ್ತೆ ಕ್ಯಾರೆನ್ಸ್ ನಮಗೆ ತುಂಬಾ ಜನ ಕೇಳ್ಕೊಂಡು ಬರ್ತಾ ಇರ್ತಾರೆ ಸರ್. ಓಕೆ, ಬಟ್ ನಮ್ಮ ಹತ್ರ ಕಿಯಾ ಅರೌಂಡ್ 5 to 6 ಕಾರ್ಸ್ ಇದೆ. ನಿಲ್ತಾ ಇಲ್ಲ ಜಾಸ್ತಿ, ಬಂದಂಗೆ ಇಮಿಡಿಯೇಟ್ ಆಗಿ ಸೇಲ್ ಆಗ್ತದೆ. ಈಸಿ ಫ್ಲೋ ಇದು. ಈಸಿ ಫ್ಲೋ. ಓಕೆ, ಕಿಯಾ ಕ್ಯಾರೆನ್ಸ್ ಆಗಿರ್ಬೋದು, ಕಿಯಾ ಸೋನೆಟ್ ಆಗಿರ್ಬೋದು, ಪೋಲೋ ಆಗಿರ್ಬೋದು, ಇಲ್ಲ ಅಂತಾರೆ ಇಟಿಯೋಸ್ ಆಗಿರ್ಬೋದು, ಆಪಲ್ ಕಟ್ ಡಿಸೈನ್, ಸ್ವಿಫ್ಟ್ ಡಿಸೈರ್, ಯಾವುದೇ ಆಗಿರ್ಬೋದು. ಈವನ್ ಎರ್ಟಿಗಾ ಕೂಡ ನಿಲ್ತಲ್ಲ ನಮ್ಮ ಹತ್ರ. ತುಂಬ ಬೇಗ ಹೋಗ್ತದೆ. ಸೊ ಅಂಥದ್ರಲ್ಲಿ ಅದರಲ್ಲಿ ಇದು ಒಂದು. ಆ್ಯಂಡ್ ಮಜಾ ಏನು ಅಂತಾರೆ, ಈ ಗಾಡಿ ಟೋಕನ್ ಕೂಡ ಆಗಿದೆ. ಟೋಕನ್ 16 lakhs ಚೇಂಜ್. ಹೌದು, ಟೋಕನ್ ಆಗಿದೆ. ಮಾಡಲ್ ಸರ್ ಇದು? ಸರ್ 21 ಮಾಡಲ್, 2021ನೇ ಮಾಡಲ್. ಓನರ್ಸ್ ಎಷ್ಟಾಗಿತ್ತು ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್. ಪೆಟ್ರೋಲ್ ಎಷ್ಟಕ್ಕಾಗಿದೆ ಸರ್ ಇದು? ಪ್ರೈಸ್ ಏನಿತ್ತು? 16,80,000 ಚೇಂಜ್ ಸರ್. ಓಕೆ, 16,80,000 ಚೇಂಜ್. ಇದು ಆಲ್ರೆಡಿ ಅಡ್ವಾನ್ಸ್ ಆಗಿರೋದ್ರಿಂದ ಆದಷ್ಟು ಬೇಗ ಡೆಲಿವರಿ ಆಗುತ್ತೆ. ಡೆಫಿನೆಟ್ಲಿ ಅದಕ್ಕೆ ನಿಂತಿದೆ ಡೆಲಿವರಿ ಬೇ. ಅದೇ ಡೆಲಿವರಿ ಬೇ. ಗಾಡಿ ಅಲ್ಲಿ ವಾಷಿಂಗ್ ಆಗುತ್ತೆ, ಇಲ್ಲಿ ಕ್ಲೀನ್ ಆಗಿ ಅಲ್ಲಿ ನಿಂತು ಡೆಲಿವರಿ ಕೊಡ್ತೀವಿ ಸರ್. ಓಕೆ ಸರ್, ಇವಾಗ ಇಲ್ಲೆಲ್ಲ ಏನ್ ಕಾರ್ಗಳಿದೆ ಇದೆಲ್ಲ ಕೂಡ ಡೆಲಿವರಿಗೆ ರೆಡಿ ಇರುವಂತದ? ಅಂದ್ರೆ ಡೆಲಿವರಿ ಆಗುತ್ತೆ ಸರ್. ಡೆಲಿವರಿಗೆ ಆಗುತ್ತೆ ಅಂದ್ರೆ ವಾಷಿಂಗ್ಗೆ ವೆಯ್ಟ್ ಮಾಡ್ತಾರೆ. ಓಕೆ, ಎಷ್ಟು ಕಾರ್ಸ್ಗಳು ಸೇಲ್ ಬರ್ತಾರೆ ಸರ್ ನಿಮ್ಮ ಹತ್ರ? ಎಷ್ಟು ಕಾರ್ಗಳು ಸೇಲ್ ಆಗುತ್ತೆ ಪ್ರತಿದಿನಕ್ಕೆ ಇಲ್ಲಿ? ಸರ್ 30+.
30ಕ್ಕಿಂತ ಹೆಚ್ಚು ಕಾರ್ಗಳು ಸೇಲ್ ಆಗುತ್ತೆ. ಎಲ್ಲರೂ ಹ್ಯಾಪಿ ಕಸ್ಟಮರ್ ಆಗಿದ್ರೆ. ಡೆಫಿನೆಟ್ಲಿ ಸರ್, ಹ್ಯಾಪಿ ಮೋಟರಿಂಗ್. ಓಕೆ ಬಂಧುಗಳೇ, ಸೊ ಇಷ್ಟೊತ್ತು ಏನು ತೋರಿಸ್ದು, ಸೊ ಇವೆಲ್ಲನೂ ಕೂಡ ಡಿಸ್ಕೌಂಟಲ್ಲಿ ಇರುವಂಥದ್ದು, ಅಂದರೆ ಹೊಸ ವರ್ಷಕ್ಕೆ ಅಂತ ಬಿಟ್ಟಿರುವಂಥ ಆಫರಲ್ಲಿ ಇರುವಂಥ ಕಾರ್ಗಳಿದು. ಇನ್ನೂ ತುಂಬಾ ಕಾರ್ಗಳಿರುತ್ತೆ, ಬಟ್ ಇದ್ರದ್ದೆಲ್ಲ ಕೂಡ ಡೀಟೇಲ್ ಕೊಡ್ಕೊಂಡು ಹೋಗಿದ್ರೆ ತುಂಬಾ ವಿಡಿಯೋ ಲೆಂತ್ ಆಗುತ್ತೆ. ಸೊ ಡ್ರ್ಯಾಗ್ ಮಾಡೋಕ್ಕೆ ನಮಗೂ ಕೂಡ ಇಷ್ಟ ಇಲ್ಲ, ನಿಮ್ಗೆ ಬೇಜಾರು ಮಾಡೋಕ್ಕೂ ಕೂಡ ನಮ್ಗೆ ಇಷ್ಟ ಇಲ್ಲ. ನಿಮ್ಗೆ ಯಾವುದೇ ಕಾರ್ ಬೇಕಿದ್ರೂ ಕೂಡ ನೀವು ಕರೆ ಮಾಡ್ಬೋದು. ಇವರ ನಂಬರ್ಗೆ ಕರೆ ಮಾಡಿ ನೀವು ಟೆಸ್ಟ್ ಡ್ರೈವ್ ಕೂಡ ನೀವು ಬುಕ್ ಮಾಡ್ಬೋದು. ಸರ್, ಎಲ್ಲ ಕಾರ್ಗಳ ಬಗ್ಗೆ ನಾವು ಡೀಟೇಲ್ಸ್ ಕೊಟ್ಟಿದ್ದೀವಿ. ನೀವು ಕೂಡ ಎಲ್ಲ ಡೀಟೇಲ್ಸ್ನ ತುಂಬಾ ನೀಟಾಗಿ ತಿಳಿಸ್ಕೊಟ್ಟಿದ್ದೀರಾ ಸರ್. ನನ್ನ ಕಡೆಯಿಂದ ಮತ್ತು ನನ್ನ ಸಬ್ಸ್ಕ್ರೈಬರ್ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮತ್ತು ಹೊಸ ವರ್ಷದ ಮತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ನಿಮಗೂ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.